ಸಚಿವ ಜಮೀರ್ ಅಹಮದ್ ಖಾನ್ ಪ್ರತಿ ಬಾರಿ ಕೂಡ ಕೆಲವು ಬೆಳವಣಿಗೆಗಳಾದಾಗ ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನ ಕೊಟ್ಟೆ ಸುದ್ದಿಯಲ್ಲಿರ್ತಾರೆ. ಈಗಲೂ ನೋಡಿ ಅಂತದ್ದೇ ಒಂದು ಸ್ಟೇಟ್ಮೆಂಟ್. ಮೂಡಾ ಕೇಸ್ನಲ್ಲಿನ ಕೋರ್ಟ್ ತೀರ್ಪು ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಸಿದ್ದರಾಮಯ್ಯ ಪಾಪ್ಯುಲಾರಿಟಿನ ಸಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಿದ್ದರಾಮಯ್ಯ 100ಕ್ಕೆ 100 ತಪ್ಪು ಮಾಡಿಲ್ಲ, ಇನ್ವಾಲ್ವ್ಮೆಂಟೇ ಇಲ್ಲ, ಇದು ಪೊಲಿಟಿಕಲ್ಲು, ಇದನ್ನ ಬಿಡಿಸಿ ಹೇಳಕ್ಕಾಗಲ್ಲ. ನ್ಯಾಯಾಲಯದ ತೀರ್ಪಿಗೆ ರಾಜಕೀಯ ಬಣ್ಣವನ್ನ ಬಳಿಯೋ ಕೆಲಸವನ್ನ ಸಾಹೇಬ್ರು ಮಾಡಿದ್ದಾರೆ. ಈ ಹಿಂದೆ ನಿಮಗೆ ನೆನಪಿರಬಹುದು, ಮುಸ್ಲಿಂ ಸ್ಪೀಕರ್ ಅನ್ನ ಮಾಡ್ತು ಕಾಂಗ್ರೆಸ್ ಅಂತ ಧರ್ಮದ ಕನ್ನಡಕವನ್ನ ಲೇಪನವನ್ನ ಹಚ್ಚೋದಕ್ಕೆ ಬಂದಿದ್ರು. ಈಗ ಕೋರ್ಟ್ ತೀರ್ಪಿನ ಬಗ್ಗೆ ಇಷ್ಟು ಹಗುರವಾಗಿ ಮಾತನಾಡೋ ಕೆಲಸವನ್ನ ಧೈರ್ಯ ಅಲ್ಲ, ಇದು ಬಂಡತನ ಮೂರ್ಖತನವನ್ನ ಮಾಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತೆ. ಇವ್ರ ಪ್ರಕಾರ ಯಾರು ರಾಜ್ಯದಲ್ಲಿ ಸರಿ ಇರೋದಂಗಾದ್ರೆ? ಈಗ ಬಿಜೆಪಿಗೆ ಏನಾಗಿದೆ, ಅವರು ಪೊಲಿಟಿಕಲ್ ಸಿದ್ದರಾಮಯ್ಯ ಅವ್ರನ್ನ ಪಾಪ್ಯುಲಾರಿಟಿಗೆ ಸಹಿಸಕ್ಕೆ ಸಾಧ್ಯ ಆಗ್ತಲ್ಲ. ಇದೊಂದು ಅಂತರ ಸಿಕ್ಕಿದೆ ಅವ್ರಿಗೆ. ಇದರಲ್ಲಿ ಇನ್ಕ್ಯಾಶ್ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. ತನಿಖೆ ಆಗ್ಬೇಕು, ಪ್ರೂವ್ ಆಗ್ಬೇಕು ತಾನೆ. ಈಗ ತನಿಖೆ ಆಗಿ ಪ್ರೂವ್ ಆಗ್ಬೇಕು ತಾನೆ. ಸಿದ್ದರಾಮಯ್ಯ ಪಾತ್ರ ಇದೆ. ಸಿದ್ದರಾಮಯ್ಯದು ನನ್ ಗೊತ್ತಿದ್ದಂಗೆ ಇಡೀ ರಾಜ್ಯ ಜನಕ್ಕೆ ಗೊತ್ತಿದೆ, ಸಿದ್ದರಾಮಯ್ಯ ಇದ್ದಲ್ಲಿ ಯಾವುದು ಪಾತ್ರ ಇಲ್ಲ ಅಂತ. ಯಾವುದು ಪಾತ್ರ ಇಲ್ಲ. ತನಿಖೆಗೆ ಆದೇಶ ಮಾಡಿದ್ರೆ ತನಿಖೆ ಆಗಲಿ. ತನಿಖೆದಲ್ಲಿ ಸತ್ಯಾಂಶ ಆಚೆ ಬರ್ತದೆ ತಾನೆ. ಯಾರಿದ್ದಾರೆ ಅಂತ ಸತ್ಯಾಂಶ ಆಚೆ ಬರ್ತದೆ. ಈಗ ತನಿಖೆದಲ್ಲಿ ಗೊತ್ತಾಗ್ತದೆ. ಅವ್ರು ಹೇಳಿರ್ಬೋದು, ಈಗ ತನಿಖೆ ಮಾಡಿದ್ರೆ ತಾನೇ ಗೊತ್ತಾಗೋದು. ಈಗ ತನಿಖೆ ಆದ್ಮೇಲೆ ಸಿದ್ದರಾಮಯ್ಯ ಇದೆಯಾ ಕೈವಾಡ ಇಲ್ಲ, ಜಮೀರ್ ಅಹಮದ್ ಕೈವಾಡ ಇದೆಯಲ್ಲ, ನಿಮ್ ಕೈವಾಡ ಇದೆಯಲ್ಲ, ಗೊತ್ತಾಗ್ತದೆ. ಸತ್ಯ ಆಚೆ ಬರಲಿ. 100% ಸಿದ್ದರಾಮಯ್ಯ ಯಾವ ತಪ್ಪು ಮಾಡಿಲ್ಲ, ಸಿದ್ದರಾಮಯ್ಯ ಯಾವ ಇನ್ವಾಲ್ವ್ಮೆಂಟ್ ಇಲ್ಲ. ಇದು ಪೊಲಿಟಿಕಲ್. ನಾನು ಬಿಡಿಸಿ ಹೇಳಂಗಿಲ್ಲ. ಇದು ಪೊಲಿಟಿಕಲ್ ಆಗಿರೋದು. ನಿನ್ನೆ ಜಡ್ಜ್ಮೆಂಟ್ ಬಂದಿರೋದು ಎಲ್ಲೋ ಒಂದ್ ಕಡೆ, ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇರೋದು, ಎಲ್ಲೋ ಒಂದ್ ಕಡೆ ಪೊಲಿಟಿಕಲ್ ಜಡ್ಜ್ಮೆಂಟ್ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಇಲ್ಲ, ಈಗ ಒಂದ್ ನಿಮಿಷ, ನಿನ್ನೆ ನಮಗೆ ಒಂಥರ ನಮಗೂ ಜಯ ಸಿಕ್ಕಿದೆ.